ಶ್ರೀರಾಮುಲುಗೆ ಬಳ್ಳಾರಿ ಹಿಡಿತ ತಪ್ಪು ಹೋಯ್ತಾ? ನಂಬಿಕೊಂಡಿದ್ದ ಆಪ್ತರೇ ಕೈಕೊಟ್ಟು ಇದೀಗ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಪಕ್ಷಾಂತರ ಬೆಳವಣಿಗೆಯಿಂದಾಗಿ ಶ್ರೀರಾಮುಲು ಒಂಟಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣಕ್ಕಿಂತಲೂ ರಾಜ್ಯ ರಾಜಕಾರಣದ ಬಗ್ಗೆಯೇ ಶ್ರೀರಾಮುಲು ಅವರಿಗೆ ಆಸಕ್ತಿ ಹೆಚ್ಚು. ಬಳ್ಳಾರಿ ಜಿಲ್ಲೆಯಲ್ಲಿ ಹಾಲಿ ವರ್ಸಸ್ ಮಾಜಿ ರೆಡ್ಡಿ ಕ್ಯಾಂಪ್ ಫೈಟ್ ಕೂಡ ಶುರುವಾಗಿದೆ. ಆನಂದ್ ಸಿಂಗ್, ನಾಗೇಂದ್ರ, ಶ್ರೀರಾಮುಲು ನಡುವೆ ಜಿದ್ದಾಜಿದ್ದಿಯೇ ಏರ್ಪಟ್ಟಿದೆ. ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿಗೆ ಪೂರಕವಾದ ವಾತಾವರಣ ಸದ್ಯಕ್ಕೆ ಇಲ್ಲ. ಬಳ್ಳಾರಿಗಿಂತ ಮೊಳಕಾಲ್ಮೂರಿಗೆ ಬಂದ್ರೆ ಗೆಲುವು ಈಗ ಜಾಸ್ತಿ ಅನ್ನೋ ಲೆಕ್ಕಾಚಾರ ಕೂಡ ಉಂಟಾಗಿದೆ. ಪಕ್ಕದ ಜಗಳೂರು, ಮಾಯಕೊಂಡ, ಚಳ್ಳಕೆರೆ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಶ್ರೀರಾಮುಲು ಅವರಿದ್ದಾರೆ. ಈ ಮೂರು ಕ್ಷೇತ್ರಗಳು ಪ್ರಸ್ತುತ ಕಾಂಗ್ರೆಸ್ ತೆಕ್ಕೆಯಲ್ಲಿವೆ. ಇನ್ನು ಕೂಡ್ಲಿಗಿ ಕ್ಷೇತ್ರಕ್ಕೆ ಸಹೋದರಿ ಶಾಂತಾ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಬಳ್ಳಾರಿ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಫಕೀರಪ್ಪರನ್ನ ನಿಲ್ಲಿಸೋದಕ್ಕೆ ಒತ್ತಡವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಆಚೆ ಚಿತ್ರದುರ್ಗ, ದಾವಣಗೆರೆಯಲ್ಲಿಗೂ ಕೂಡ ಅವರ ಒಂದು ಪ್ರಭಾವವನ್ನ ವಿಸ್ತರಿಸುವ ಒಂದು ಚಿಂತನೆಯನ್ನ ಶ್ರೀರಾಮುಲು ಅವರು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಈಶ್ವರ್, ಕಳೆದ ಕೆಲ ದಿನಗಳ ಹಿಂದೆ ಬಳ್ಳಾರಿ ಅಂತಂದ್ರೆ ಅದು ರೆಡ್ಡಿ ಬ್ರದರ್ಸ್ ಹಾಗೆ ಶ್ರೀರಾಮುಲು ಅವರ ಭದ್ರಕೋಟೆ. ಇಲ್ಲಿ ಅವರನ್ನ ಮೀರಿಸಿ ಯಾರೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಾತಾವರಣ ಇತ್ತು. ಆದ್ರೆ ಈಗ ಸ್ವತಃ ಶ್ರೀರಾಮುಲು ಅವರೇ ಬಳ್ಳಾರಿ ಕ್ಷೇತ್ರವನ್ನ ಬಿಟ್ಟು ಮೊಳಕಾಲ್ಮೂರಿನಿಂದ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅವರ ನಡೆ ಹಿಂದೆ ಯಾವ ರೀತಿಯಾದಂತಹ ಒಂದು ರಾಜಕೀಯ ಲೆಕ್ಕಾಚಾರಗಳಡಗಿದೆ ಅಂತ? ಸೌಮ್ಯ, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಜೋಡಿ ಮಾಡಿದಂತ ಮೋಡಿ ಇವತ್ತಿಗೂ ಕೂಡ ಅದು ಬಿಜೆಪಿ ಯಾವತ್ತಿಗೂ ಕೂಡ ಮರೆಯುವಂತದ್ದಲ್ಲ ಅಂತ ಈ ಜೋಡಿ ಒಂದು ದೊಡ್ಡ ಬಿಜೆಪಿಗೆ ಅತಿ ದೊಡ್ಡ ಕೊಡುಗೆಯನ್ನ ಬಳ್ಳಾರಿಯಿಂದ ಕೊಟ್ಟಿತ್ತು. ಆದರೆ ಕಾಲಕ್ರಮೇಣ ಬಳ್ಳಾರಿ ರೆಡ್ಡಿ ಅವರು ಜೈಲಿಗೆ ಹೋದ್ರು. ನಂತರದಲ್ಲಿ ಅಮಿತ್ ಶಾ ಅವರು ಕೂಡ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಿಲ್ಲ, ಪಕ್ಷಕ್ಕೂ ರೆಡ್ಡಿಗೂ ಸಂಬಂಧವಿಲ್ಲ ಅಂತ ಹೇಳಿದ ನಂತರದಲ್ಲಿ ಒಂದು ಕಡೆ ಆ ಕಡೆ ರೆಡ್ಡಿ ಅವರು ಕೂಡ ಇಲ್ಲ, ಈ ಕಡೆ ಅವರನ್ನ ನಂಬದಂತ ಒಂದು ಕಾಲದ ಆಪ್ತ ಗೆಳೆಯರಾಗಿದ್ದಂತ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಅವರಾಗಿರ್ಬೋದು, ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂತ ಆನಂದ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ಸಿಗೆ ಸೇರೋದ್ರಿಂದ ಬಹುತೇಕ ಬಳ್ಳಾರಿಯಲ್ಲಿ ಶ್ರೀರಾಮುಲು ಒಂಟಿಯಾಗಿದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ಈಗ ಅವರ ವರ್ಚಸ್ಸು ಎಲ್ಲ ತಂತ್ರಗಾರಿಕೆಯನ್ನು ಮಾಡಿ ಬಳ್ಳಾರಿಯನ್ನ ಏನೆಲ್ಲ ಕೊಡುಗೆಯನ್ನು ಬಿಜೆಪಿಗೆ ಕೊಡಬೇಕು ಅದನ್ನ ಕೊಟ್ಟಾಗಿದೆ. ಅಲ್ಲಿ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ರಾಮುಲು ಕೈಲಿ ಇನ್ನ ಬಳ್ಳಾರಿ ಮಟ್ಟಿಗೆ ಸೀಮಿತವನ್ನಗೊಳಿಸೋದಾದ್ರೆ ಝೀರೋ ಆಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ವರ್ಚಸ್ಸಿಗಿಂತ ಬಳ್ಳಾರಿಯಿಂದ ಹೊರಗಡೆ ಬಂದರೆ ಒಂದಷ್ಟು ಸೀಟುಗಳನ್ನು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನ ಮಾಡಿರುವಂಥದ್ದು. ಬಿಜೆಪಿ ಯಡಿಯೂರಪ್ಪನವರು ಮತ್ತು ರಾಮುಲು ಅವರೆಲ್ಲರೂ ಕೂತ್ಕೊಂಡು ಒಂದು ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಅದು ಬಳ್ಳಾರಿಯಿಂದ ಹೊರಗಡೆ ಈಗಾಗಲೇ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಅಂದ್ರೆ ಅದು ನಮಗೆ ಜಗಳೂರು ಆಗಿರ್ಬೋದು, ಮಾಯಕೊಂಡ ಆಗಿರ್ಬೋದು, ಹರಪನಹಳ್ಳಿ ಕೂಡ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ, ಚಳ್ಳಕೆರೆ ಕೂಡ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ಮೊಳಕಾಲ್ಮೂರು ತಿಪ್ಪೇಸ್ವಾಮಿ ಅವರ BSR ನಿಂದ ಗೆದ್ದಿದ್ರು ಕೂಡ ಬಹುತೇಕ ಈ ಬಾರಿ ತಿಪ್ಪೇಸ್ವಾಮಿಯವರೇ ಮೊಳಕಾಲ್ಮೂರಿನಿಂದ ನಿಂತರೆ ಸೋಲುವಂತ ವಾತಾವರಣ ಮೊಳಕಾಲ್ಮೂರಲ್ಲಿದೆ. ಒಂದು ವೇಳೆ ಅಲ್ಲಿಗೆ ಶ್ರೀರಾಮುಲು ಅವರು ಬಂದ್ರೆ ಸಾಧ್ಯವೇ ಇಲ್ಲ, ಅವರನ್ನ ಮಣಿಸೋದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಸಾಧ್ಯವಿಲ್ಲ. ಅಂದ್ರೆ ಒಂದು ನಾಯಕ ಸಮುದಾಯದ ವರ್ಚಸ್ವಿ ನಾಯಕನಾಗಿರುವಂತಹ ಶ್ರೀರಾಮುಲು ಮೊಳಕಾಲ್ಮೂರಿನಲ್ಲಿ ನಿಂತರೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಎರಡೆರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂತಹ 2 ಕ್ಷೇತ್ರಗಳನ್ನ ಬಿಜೆಪಿಗೆ ಈಸಿಯಾಗಿ ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ. ಜಗಳೂರಲ್ಲಿ ಈಗಾಗಲೇ ಕಾಂಗ್ರೆಸ್ನ ರಾಜೇಶ್ ಅವರು ಗೆದ್ದಿದ್ದಾರೆ. ರಾಜೇಶ್ ಬೇರೆ ಯಾರು ಅಲ್ಲ, ಶ್ರೀರಾಮುಲು ಅವರ ಸಂಬಂಧಿ. ಹಾಗಾಗಿ ಈ ಬಾರಿ ಅಲ್ಲಿ ಅವರ ಎಲ್ಲ ತಂತ್ರಗಾರಿಕೆಯನ್ನ ಹೆಣೆದು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರಾಮಚಂದ್ರಪ್ಪನವರನ್ನು ಅವರು ಗೆಲ್ಲಿಸೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಮಾಯಕೊಂಡದಲ್ಲೂ ಕೂಡ ಶಿವಮೂರ್ತಿ ನಾಯಕರಿಗೆ ಕಾಂಗ್ರೆಸ್ನಲ್ಲೇ ಟಿಕೆಟ್ ಸಿಗೋದಿಲ್ಲ ಅನ್ನೋ ವಾತಾವರಣವಿದೆ. ಹಾಗಾಗಿ ಅದರ ಲಾಭವನ್ನ ಪಡೆಯೋದಕ್ಕೆ ಅಲ್ಲಿಗ ಆನಂದಪ್ಪ, ಆದರೆ ಶ್ರೀರಾಮುಲು ಅವರ ಮತ್ತೊಬ್ಬ ದೂರದ ಸಂಬಂಧಿಯಾಗಿರುವಂತಹ ಆನಂದಪ್ಪನವರನ್ನ ನಿಲ್ಲಿಸಿ ಅಲ್ಲೂ ಕೂಡ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂತಹ ಮಾಯಕೊಂಡವನ್ನ ಬಿಜೆಪಿಗೆ ತರುವಂತ ಲೆಕ್ಕಾಚಾರ. ಶ್ರೀರಾಮುಲು ವರ್ಚಸ್ಸು ಅಲ್ಲಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಹರಪನಹಳ್ಳಿನಲ್ಲಿ ಈ ಬಾರಿಯೂ ಕೂಡ ರವೀಂದ್ರರ ಪರವಾಗಿ ಒಂದು ಸಿಂಪತಿ ಇದೆ. ಅಲ್ಲಿ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲವೂ ಕೂಡ ಇದೆ. ಹಾಗಾಗಿ ಶ್ರೀರಾಮುಲು ಹರಪನಹಳ್ಳಿಯಲ್ಲೂ ಕೂಡ ತಮ್ಮ ತಂತ್ರಗಾರಿಕೆಯನ್ನ ಹೆಣಿಬಹುದು ಅನ್ನೋ ಲೆಕ್ಕಾಚಾರವನ್ನ
ಮಾಡ್ತಿರುವಂತದ್ದು. ಇನ್ನು ಚಳ್ಳಕೆರೆಯಲ್ಲೂ ಕೂಡ ಇಂಥದ್ದೇ ವಾತಾವರಣ. ಎಸ್ ಟಿ ಸಮುದಾಯ ಅಲ್ಲಿ ಹೇರಳವಾಗಿರುವುದರಿಂದ ಎಸ್ ಟಿ ಸಮುದಾಯದ ಸಮುದಾಯದ ವರ್ಚಸ್ವಿ ನಾಯಕರಾಗಿರುವಂತ ಶ್ರೀರಾಮುಲು ಅವರನ್ನ ಬಳ್ಳಾರಿಯಿಂದ ಹೊರಗೆ ತಂದು ಮೊಳಕಾಲ್ಮೂರಿನಲ್ಲಿ ಬಳ್ಳಾರಿಯಲ್ಲಿ ಗೆಲ್ಲುವಷ್ಟು ತುಂಬಾ ಕಷ್ಟಪಟ್ಟು ಮೊಳಕಾಲ್ಮೂರಿನಲ್ಲಿ ಗೆಲ್ಲಬೇಕಾಗಿಲ್ಲ ಶ್ರೀರಾಮುಲು ಅವರು ಮೊಳಕಾಲ್ಮೂರಿನಲ್ಲಿ ನಿಂತರೆ ಸಾಕು, ಅಲ್ಲಿ ಈಸಿಯಾಗಿ ಗೆಲ್ತಾರೆ. ನಂತರ ಉಳಿದಂತ ಕ್ಷೇತ್ರಗಳಲ್ಲಿ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಅವರಿಗೂ ಕೂಡ ಒಂದಷ್ಟು ಕಾಲಾವಕಾಶ ಸಿಗುತ್ತೆ, ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಬಿಜೆಪಿ ಹೆಣೆದಿರುವಂತದ್ದು. ಹಾಗಾಗಿ ಬಳ್ಳಾರಿಯಲ್ಲೂ ಕೂಡ ಸುಮ್ಮನೆ ಶ್ರೀರಾಮುಲು ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಬಳ್ಳಾರಿಯಲ್ಲೂ ಕೂಡ ಶ್ರೀರಾಮುಲು ಅವರನ್ನ ವರ್ಚಸ್ಸನ್ನ ಬಳಸ್ಕೊಳ್ತಾರೆ. ಆದ್ರೆ ಬಳ್ಳಾರಿಯಿಂದ ಹೊರಗಡೆ ನಿಂತ್ಕೊಂಡು ಶ್ರೀರಾಮುಲು ಅವರನ್ನ ಸ್ವಂತ ಸಹೋದರಿಯಾದಂತ ಶಾಂತ ಅವರನ್ನ ಕೂಡ್ಲಿಗಿಯಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಮತ್ತೊಬ್ಬ ಅವರ ಸಂಬಂಧಿಯಾಗಿರುವಂತಹ ಫಕೀರಪ್ಪ, ರಾಯಚೂರಿನ ಲೋಕಸಭಾ ಸದಸ್ಯರಾಗಿದ್ದಂತ ಫಕೀರಪ್ಪನವರನ್ನು ಕೂಡ ಬಳ್ಳಾರಿಯ ಗ್ರಾಮಾಂತರಕ್ಕೆ ನಿಲ್ಲಿಸಿ ಅವರನ್ನು ಕೂಡ ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಯನ್ನ ರಾಮುಲು ಅವರಿಗೆ ಕೊಡ್ತಾರೆ. ಅಂದ್ರೆ ಒಟ್ಟು 7-8 ಕ್ಷೇತ್ರಗಳ ಲೆಕ್ಕಾಚಾರವನ್ನ ಇಟ್ಕೊಂಡು ಹೊಸದೊಂದು ಮಾಸ್ಟರ್ ಪ್ಲಾನ್ಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ರಾಮುಲು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ಸೌಮ್ಯ, ಧನ್ಯವಾದ ಈಶ್ವರ್ ತಮ್ಮೆಲ್ಲ ಮಾಹಿತಿ.